ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಅವರ ಮಕ್ಕಳಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು, ಯಾವತ್ತು ಕೊನೆಯ ದಿನಾಂಕ, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮುಂತಾದ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಲೇಬರ್ ಕಾರ್ಡ್ ಇದ್ದಂಥ ಇಬ್ಬರು ಮಕ್ಕಳು ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಕೋಬಹುದು. 1ರಿಂದ 4ನೇ ತರಗತಿ ಓದ್ತಾ ಇದ್ದಂಥ ಮಕ್ಕಳಿಗೆ 2,000ದಿಂದ ಹಿಡಿದು 3,000ದವರೆಗೆ ಸ್ಕಾಲರ್ಶಿಪ್ ಹಣ ಬರುತ್ತೆ. ಅದೇ ರೀತಿಯಾಗಿ 5ನೇ ತರಗತಿಯಿಂದ 10ನೇ ತರಗತಿ ಒಳಗಡೆ ಓದ್ತಾ ಇದ್ದಂಥ ಮಕ್ಕಳಿಗೆ 6,000 ರೂಪಾಯಿ ಬರುತ್ತೆ. PUC ITI ಡಿಪ್ಲೊಮಾ ಓದ್ತಾ ಇದ್ದಂಥ ಮಕ್ಕಳಿಗೆ 8ರಿಂದ ಹಿಡಿದು 10,000 ರೂಪಾಯಿ ಸ್ಕಾಲರ್ಶಿಪ್ ಹಣ ಬರುತ್ತೆ. ಅದೇ ರೀತಿಯಾಗಿ ಪದವಿ ಯಾವುದೇ BSc ಆಗಿರ್ಬೋದು, BCom ಆಗಿರ್ಬೋದು, BA ಆಗಿರ್ಬೋದು, ಆ ಒಂದು ಕೋರ್ಸನ್ನು ಓದ್ತಾ ಇದ್ದಂಥ ಲೇಬರ್ ಕಾರ್ಡ್ ಮಕ್ಕಳಿಗೆ 10ರಿಂದ 12,000 ರೂಪಾಯಿ ಬರುತ್ತೆ. ಅದೇ ರೀತಿ PG ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಂಥ ಮಕ್ಕಳಿಗೆ 20,000 ರೂಪಾಯಿ ಲೇಬರ್ ಕಾರ್ಡ್ ಮಕ್ಕಳ ಸ್ಕಾಲರ್ಶಿಪ್ ಬರುತ್ತೆ ಸ್ನೇಹಿತರೆ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಪಡ್ಕೋಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದರೆ, ಪೋಷಕರ ಲೇಬರ್ ಕಾರ್ಡ್ ಬೇಕಾಗುತ್ತೆ, ತಂದೆ ಅಥವಾ ತಾಯಿದು. ನಂತರ ವಿದ್ಯಾರ್ಥಿ ಆಧಾರ್ ಕಾರ್ಡ್, ನಂತರ ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ, ಅದು ಜಂಟಿ ಆದರೂ ಪರವಾಗಿಲ್ಲ, ಅಥವಾ ಯಾರ್ದು ಲೇಬರ್ ಕಾರ್ಡ್ ಇರುತ್ತೋ ಅವ್ರದ್ದೊಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಪ್ರಸ್ತುತ ಓದುತ್ತಿರುವ ಶಾಲೆ ಕಾಲೇಜಿನ ವ್ಯಾಸಂಗ ದೃಢೀಕರಣ ಪತ್ರ ಬೇಕಾಗುತ್ತೆ, ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಿಂದಿನ ವರ್ಷದ ಅಂಕಪಟ್ಟಿ ಬೇಕಾಗುತ್ತೆ. ಅದಾದಮೇಲೆ ರೇಷನ್ ಕಾರ್ಡ್ ಬೇಕಾಗುತ್ತೆ. ನಂತರ ನೀವು SSP ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದಾಗ ನಿಮಗೊಂದು ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರೆ, ಆ ಒಂದು ಅಕ್ನಾಲಜ್ಮೆಂಟ್ ಬೇಕಾಗುತ್ತೆ. ನೀವು ಹೊಸದಾಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ SSPಗೆ ಅರ್ಜಿ ಸಲ್ಲಿಸಿದಾಗ ಆಟೋಮೆಟಿಕ್ಕಾಗಿ ಅದು ಲಿಂಕ್ ಆಗಿರುತ್ತೆ. ಇನ್ನು ಈ ಒಂದು ಎಲ್ಲ ದಾಖಲಾತಿಗಳನ್ನು ನೀವು ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲೇಬರ್ ಆಫೀಸ್ಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗಾದರೆ ಇನ್ನೂ ನಿಗದಿಪಡಿಸಿಲ್ಲ, ಅಂದರೆ 1ರಿಂದ 10ನೇ ತರಗತಿ ಒಳಗಡೆ ಇರ್ತಕ್ಕಂಥವ್ರದ್ದು ಇನ್ನೂ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿಲ್ಲ. ನೀವು ಎತ್ಕೊಂಡು ಹೋಗಿ ಅಲ್ಲಿ ಕೊಡ್ಬೋದು ಇಷ್ಟು ದಾಖಲಾತಿಗಳೊಂದಿಗೆ. ಅದೇ ರೀತಿಯಾಗಿ ಪೋಸ್ಟ್ ಮೆಟ್ರಿಕ್ ಅಂದರೆ SLC ಆದಮೇಲೆ PUC ಈ ರೀತಿ ಡಿಗ್ರಿ ಈ ಥರ ಓದ್ತಾ ಇರ್ತಾರಲ್ವ, SLC ಮೇಲೆ ಇರ್ತಕ್ಕಂಥವ್ರು ನಾನು ಹೇಳಿರುವ ದಾಖಲಾತಿಗಳನ್ನು ಇದೇ ತಿಂಗಳು 31/12/2025 ಒಳಗಾಗಿ ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲೇಬರ್ ಆಫೀಸ್ಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರೀ ಮೆಟ್ರಿಕ್ ಅವ್ರಿಗೆ ಇನ್ನೂ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ, ಅಂದರೆ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಇನ್ನೂ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ. ಇನ್ನು ನೋಂದಾಯಿತ ಕಾರ್ಮಿಕ ಮಕ್ಕಳ ಇಬ್ಬರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಈ ಒಂದು ಸ್ಕಾಲರ್ಶಿಪ್ ಯಾರಿಗೆ ಸಿಗುತ್ತಪ್ಪ ಅಂತ ಅಂದರೆ, ವಿದ್ಯಾರ್ಥಿ ತಂದೆ ಅಥವಾ ತಾಯಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾಗಿರಬೇಕು, ಅಂದರೆ ಅವ್ರ ಹತ್ರ ಲೇಬರ್ ಕಾರ್ಡ್ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಲೇಬರ್ ಕಾರ್ಡ್ ರಿನ್ಯೂವಲ್ ಆಗಿರಬೇಕು. ಲ್ಯಾಬ್ಸ್ ಆಗಿದ್ದರೆ ನಿಮಗೆ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಣ ಸಿಗೋದಿಲ್ಲ. ಮಗು 1ನೇ ತರಗತಿಯಿಂದ ಹಿಡಿದು PGವರೆಗೆ ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಓದುತ್ತಿರಬೇಕು. ಅದೇ ರೀತಿಯಾಗಿ ಕುಟುಂಬದ ವಾರ್ಷಿಕ ಆದಾಯ ಬಂದುಬಿಟ್ಟು 35,000 ರೂಪಾಯಿ ಒಳಗಡೆ ಇರಬೇಕಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಲೇಬರ್ ಕಾರ್ಡ್ ಬಂದುಬಿಟ್ಟು 31/5/2025 ಮೊದಲು ಮಾಡಿಸಿರಬೇಕಾಗಿರುತ್ತೆ. ನಂತರ ಮಾಡಿಸಿರೋ ಅಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಹಣ ಸಿಗೋದಿಲ್ಲ. ಅದಕ್ಕೂ ಮುಂಚೆ 31/5/2025ಕ್ಕೂ ಮೊದಲು ಮಾಡಿಸಿರುವಂಥವರು ಈ ಒಂದು ಸ್ಕಾಲರ್ಶಿಪ್ಗೆ ನಾನು ಹೇಳಿರುವ ದಾಖಲಾತಿಗಳನ್ನು ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲೇಬರ್ ಆಫೀಸ್ಗೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಹಣ ಸಿಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ, ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.